ಹೊಡಿಬೇಡಿ ಸರ್. ಸರ್ ಏನ್ ಮಾಡ್ತಿದ್ದೀರಾ ಸರ್? ಸರ್ ಬೇಡ ಸರ್, ನಿಮ್ಮನ್ನ ಜೈಲಿಗೆ ಹಾಕ್ಬೇಕಿತ್ತು ಕಣೋ ನಾನು. ಸರ್ ಬೇಡ ಸರ್, ಯಾಕೆ ಸರ್ ಹಿಂಗ್ ಮಾಡ್ತಿದ್ದೀರಾ ಸರ್? ಸರ್ ಬೇಡ ಸರ್, ಸರ್ ಯಾಕೆ ಸರ್ ಹಿಂಗ್ ಮಾಡ್ತಿದ್ದೀರಾ? ದಯವಿಟ್ಟು ಬೇಡ ಸರ್. ಇವತ್ತಿನ ಸಂಸ್ಥೆ ಬಿಡಿಸಿಲ್ಲ ಕಣೋ. ಬಿಟ್ಬಿಡಿ ಸರ್. ಸರ್ ಬೇಡ ಸರ್. ಬಿಟ್ಬಿಡಿ ಸರ್. ನಿಮ್ ಕಾಲು ಬಿಡ್ತೀನಿ, ಬಿಟ್ಬಿಡಿ. ಇವತ್ತಿನ ಕತೆ ಮುಗಿಸ್ತೀನಿ. ಸರ್ ಬೇಡ ಸರ್, ನಾವೇನು ಮಾಡಿಲ್ಲ ಸರ್. ಬಿಡಿ ಸರ್. ನಿಮ್ಗೆ ಅಷ್ಟೊಂದು ಧೈರ್ಯ ಬಂದ್ಬಿಡ್ತಾರೋ? ದೊಡ್ಡ ಆಫೀಸರ್ ಹತ್ರ ಕಂಪ್ಲೇಂಟ್ ಕೊಡ್ತೀನೋ? ಸರ್ ಬಾಮ್ಮ, ಏನಮ್ಮ ಸಮಸ್ಯೆ? ಏನ್ ಸಮಸ್ಯೆ ಇದ್ರು ಧೈರ್ಯವಾಗಿ ಹೇಳಮ್ಮ. ಸರ್, ಈ ಕಾಡಲ್ಲಿ ಫಾರೆಸ್ಟ್ ಆಫೀಸರ್ ನಮಗೆ ಕೊಡೋ ಚಿತ್ರ ಹಿಂಸೆ ನಮಗೆ ತಡ್ಕೊಳಕ್ ಆಗ್ತಿಲ್ಲ ಸರ್. ಕೆಲ್ಸಕ್ಕೆ ಹೋಗ್ತಿರೋ ಗಂಡಸರೆಲ್ಲ ಶ್ರೀಗಂಧ ಕಳ್ತನ ಮಾಡ್ತಾರೆ ಅಂತ ಸುಳ್ಳು ಕೇಸ್ ಹಾಕಿ ಕರ್ಕೊಂಡು ಹೋಗಿ ಹೊಡಿತಾ ಇದ್ದಾರೆ ಸರ್. ಕಾಡಿಗೆ ಹೋಗಿರೋ ಹೆಣ್ಮಕ್ಳೆಲ್ಲ ವಾಪಸ್ಸೇ ಬರ್ತಾ ಇಲ್ಲ ಸರ್. ಜೀವ ಹಿಡ್ಕೊಂಡು ಬದುಕ್ತಾ ಇದೀವಿ ಸರ್. ನಾವ್ ಏನ್ ಸರ್ ಮಾಡೋದು? ನಮ್ ಹೆಣ್ಮಕ್ಳಿಗೆಲ್ಲ ನೀವೇ ರಕ್ಷಣೆ ಕೊಡ್ಬೇಕು ಸರ್. ಸರಿನಮ್ಮ, ನಾ ಫಾರೆಸ್ಟ್ ಆಫೀಸರ್ ಹತ್ರ ಹೇಳಿ ಅವನ್ಗೆ ಶಿಕ್ಷೆ ಕೊಡೋ ಹಾಗೆ ಮಾಡ್ತೀನಿ. ನೀ ಧೈರ್ಯವಾಗಿ ಹೋಗ್ಬಾ. ಕಾಡಲ್ಲಿ ನಿಮ್ಗೇನೋ ಕೆಲ್ಸ? ಈ ಕಾಡಲ್ಲಿ ನಾವುಗಳು ಮತ್ತೆ ಮೃಗಗಳು ಮಾತ್ರ ಇಲ್ಲಿ ಬಾಳಕ್ ಸಾಧ್ಯ. ನೀವುಗಳೆಲ್ಲ ಕೊಂಡ್ರು ಸಾಯಿಸ್ಬಿಡ್ತೀನಿ. ಏನಯ್ಯ, ಗಿರಿಜನಗಳ ಮೇಲೆ ನೀ ತುಂಬಾ ತೊಂದರೆ ಕೊಡ್ತೀಯಾ ಅಂತ ನಿನ್ನ ಮೇಲೆ ಆಪಾದನೆ ಬಂದಿದೆ. ಇನ್ಮೇಲೆ ಈ ತರ ನಡೆದಿಲ್ಲ ಸರ್. ನಡೆದಿರೋ ತರ ನಡ್ಕೋತೀನಿ. ಸುಮ್ನೆ ಬಿಡಲ್ಲ. ಸರಿ ಸರ್. ಇಲ್ಲಿ ನೋಡಯ್ಯ, ಹುಷಾರಾಗಿ ನಡ್ಕೋ, ಇಲ್ಲ ಅಂದ್ರೆ ನಿನ್ ಮೇಲೆ ಸಿವಿಯರ್ ಆಕ್ಷನ್ ತಗೋಬೇಕಾಗತ್ತೆ. ಇಲ್ಲ ಸರ್. ಅರ್ಥ ಆಯ್ತಾ? ಸರಿ ಸರ್. ನಾವ್ ಇಲ್ಲಿಗೆ ಬಂದು 3 ತಿಂಗಳಾಯ್ತಲ್ವಾ? ಹೌದು ಆಂಟಿ, ನಾನ್ ಬಂದಾಗಿಂದ ಕೇಳ್ಬೇಕು ಅನ್ಕೊಂಡೆ. ಅಮ್ಮ ಎಲ್ಲಿ? ಅವಳು ಕಾಣ್ತಾನೆ ಇಲ್ವಲ್ಲ? ಅದ್ ಬಂದು ಅಮ್ಮು ಊರಲ್ಲಿರೋರ್ ಮಾಮನ್ ಮನೆಗೆ ಹೋಗಿದ್ದಾಳೆ. ಅವಳು ಬರಕ್ಕೆ 10 ರಿಂದ 15 ದಿನ ಆಗುತ್ತೆ. ಸರಿ, ಅದ್ ಬಿಡು. ನಿನಗೆ ತಿನ್ನೋದಿಕ್ಕೆ ಸೀಗೆಣಸ್ ತಂದ್ಕೊಡ್ಲಾ? ಗೆಣಸ ತಗೊಂಡ್ ಬನ್ನಿ ಆಂಟಿ, ನಂಗೆ ತುಂಬಾ ಇಷ್ಟ. ಸರಿಮ್ಮ. ಅಮ್ಮ ಬಗ್ಗೆ ಇವ್ರೇನು ಮುಚ್ಚಿಡ್ತಿದ್ದಾರೆ ಅಂತ ಮಾತ್ರ ಗೊತ್ತಾಗ್ತಿದೆ, ಆದ್ರೆ ಏನು ಎತ್ತ ಅಂತ ಗೊತ್ತಾಗ್ತಿಲ್ಲ. ಅನು, ಯಾಕೆ ಅರ್ಜೆಂಟಾಗಿ ಕರ್ದೆ? ಅಕ್ಕ, ಇಲ್ಲಿ ಎಲ್ರು ಸುಳ್ಳು ಹೇಳ್ತಿದಾರಕ್ಕ. ಅಮ್ಮ ಮಾವನ್ ಮನೆಗೆ ಹೋಗಿಲ್ಲ. ನೀವು ಬಂದು ಹೋಗಾದ್ಮೇಲೆ ಇಲ್ಲಿ ತುಂಬಾ ತೊಂದ್ರೆ ಆಯ್ತಕ್ಕ. ಸರ್, ಈ ಕಾಡಲ್ಲಿ ಫಾರೆಸ್ಟ್ ಆಫೀಸರ್ ನಮಗೆ ಕೊಡೋ ಚಿತ್ರ ಹಿಂಸೆ ನಮಗೆ ತಡ್ಕೊಳಕ್ ಆಗ್ತಿಲ್ಲ ಸರ್. ಇವಳು ಹೇಳ್ತಾ ಇರೋದ್ ನೋಡಿದ್ರೆ ನಾನು ಇಲ್ದೇ ಇರುವಾಗ ಇಲ್ಲಿ ತುಂಬಾ ಪ್ರಾಬ್ಲಮ್ ಆಗಿದೆ ಅಂತ ಅನಿಸ್ತಿದೆ. ಏನ್ ಸಮಸ್ಯೆ ಆಂಟಿ? ಅಮ್ಮಗೇನಾಯ್ತು? ನಿಜ ಹೇಳಿ ಆಂಟಿ. ಇಲ್ಲಿ ಯಾರ ಹತ್ರ ಏನ್ ಕೇಳಿದ್ರು ಯಾರು ನಿಜ ಹೇಳ್ತಿಲ್ಲ, ಯಾಕೆ? ಅಮ್ಮ, ನೀವು ನಿಜ ಹೇಳಿದ್ರೆ ಮಾತ್ರ ನಾವೇನಾದ್ರೂ ಸಹಾಯ ಮಾಡೋದಕ್ಕಾಗೋದು, ವಿಚಾರಣೆ ಮಾಡೋಕ್ಕಾಗೋದು. ನಿಜ ಹೇಳಿ ಅಮ್ಮ. ನಿಮ್ ಮಗಳಿಗೋಸ್ಕರ ತಾನೇ ಕೇಳ್ತಾ ಇರೋದು. ಏನ್ ನಡೀತು ಅಂತ ನಿಜ ಹೇಳಿ. ಮಡಿಕೆಗಳನ್ನೆಲ್ಲ ಮಾಡಿ ಅದನ್ನ ಮಾರಿ ಹಣ ಗಳಿಸಿ ನನ್ನ ಮಗಳನ್ನ ದೊಡ್ಡ ಡಾಕ್ಟರ್ ಆಗಿ ಮಾಡಬೇಕು ಅನ್ನೋ ಆಸೆ ಇತ್ತು. ಅವಳು ಅದಕ್ಕೋಸ್ಕರನೇ ಟೌನ್ನಲ್ಲಿರೋ ಆಸ್ಪತ್ರೆಯಲ್ಲಿ ಟ್ರೈನಿಂಗ್ ತಗೊಳಕ್ಕೆ ಹೋಗ್ತಾ ಇದ್ಲು. ಹೋಗ್ತೀನಿ ಅಂತ ನನ್ನ ಹತ್ರ ಹೇಳ್ಬಿಟ್ಟೆ ಹೋದ್ಲು. ಆದರೆ ಕೊನೆಯಲ್ಲಿ ಅವಳನ್ನ ಕಾಡಲ್ಲಿ ನಾನು ಹೆಣ ಆಗಿ ನೋಡಿದೆ. ಅಮ್ಮೋ ಅಮ್ಮೋ. ಏನೇ, ನಿಮ್ಮಪ್ಪ ಇಲ್ಲ ಅಂತ ನಾನೇ ಇದನ್ನೆಲ್ಲ ಮಾರಿ ಜೀವನ ನಡೆಸ್ತಾ ಇದ್ದೀನಿ.
ನೀನಾದ್ರೂ ಓದಿ ಡಾಕ್ಟರ್ ಆಗ್ಬೇಕು ಅಂತ ನಿಂಗೆ ಅನ್ನಿಸ್ತಾ ಇಲ್ವಾ? ಏನಮ್ಮ, ನಾನ್ ಡಾಕ್ಟರ್ ಆಗ್ತೀನಿ ಅಂತ ನಂಬಿಕೆ ಇಲ್ವಾ? ನೀನ್ ಬೇಕಾದ್ರೆ ನೋಡು, ನಾನ್ ಕಲ್ತು ಡಾಕ್ಟರ್ ಆಗಿ ಈ ಊರಲ್ಲೇ ತುಂಬಾ ದೊಡ್ಡ ಆಸ್ಪತ್ರೆ ಕಟ್ತೀನಿ. ಇಲ್ಲಿರೋ ಬೆಟ್ಟದ ಜನರಿಗೆಲ್ಲ ಫ್ರೀ ಆಗಿ ಟ್ರೀಟ್ಮೆಂಟ್ ಕೊಟ್ಟು ಅವ್ರ ಸೇವೆ ಮಾಡ್ತೀನಿ. ಆಂಟಿ ಏನ್ ಮಾಡ್ತಿದ್ದೀರಾ? ನೋಡು, ಇದೇ ನನ್ನ ಜೀವನ. ಇದನ್ನೆಲ್ಲ ಮಾರಿ ನನ್ನ ಜೀವನ ನಡೆಸ್ಬೇಕು. ಏಯ್, ನೀನ್ ಕಾಲೇಜ್ಗೆ ಹೋಗ್ಲಿಲ್ವಾ? ನನ್ ಕಾಲೇಜ್ ಲೀವ್ ಅಕ್ಕ. ಸರಿ ಸರಿ ಸರಿ, ಏನ್ ಮಾಡ್ಬೇಕು ಅಂತಿದ್ಯಾ? ನಿನ್ ಆಂಬಿಷನ್ ಏನು? ನಾನ್ ಡಾಕ್ಟರ್ ಆಗ್ಬೇಕಂತ ಆಸೆ. ಚಿಕ್ಕ ವಯಸ್ಸಿಂದ ಅದೇ ನನ್ ಕನ್ಸು, ಅದೇ ನನ್ನ ಆಂಬಿಷನ್. ಏಯ್, ಸೂಪರ್ ಸೂಪರ್. ಅದಕ್ಕೋಸ್ಕರ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡು. ಸರಿ ಅಕ್ಕ. ಸರಿ ಸರಿ, ಓಕೆ. ನಾನ್ ಡಾಕ್ಟರ್ ಆಗ್ಬೇಕು ಅಂತ ಆಸೆ. ನನಗೆ ಚಿಕ್ಕ ವಯಸ್ಸಿಂದ ಅದೇ ಕನ್ಸು, ಅದೇ ನನ್ನ ಆಂಬಿಷನ್. ಯಾಕೆ ಆಂಟಿ ಇದೆಲ್ಲ ನನ್ನಿಂದ ಮುಚ್ಚಿಟ್ರಿ? ಪೊಲೀಸ್ ಅವ್ರ ಹತ್ರ ಹೇಳ್ಬೋದಿತ್ತಲ್ಲ, ಯಾಕೆ ಹೇಳಿಲ್ಲ? ಯಾಕೆ ಮುಚ್ಚಿಟ್ರಿ? ಸತ್ತಿರೋದು ನಮ್ಮ ಅಮ್ಮು ಆಂಟಿ. ಹೇಗ್ ಆಂಟಿ ನಿಮಗ್ ಮನ್ಸು ಬಂತು ಇದನ್ನ ಮುಚ್ಚಿಡೋದಕ್ಕೆ? ಇದನ್ನ ನಾನ್ ಸುಮ್ನೆ ಬಿಡೋದಿಲ್ಲ ಆಂಟಿ. ಖಂಡಿತ ಆಕ್ಷನ್ ತಗೊಳ್ಳೇಬೇಕು. ಆ ರೇಂಜರ್ ಮೇಲೆ ಕಂಪ್ಲೇಂಟ್ ಕೊಟ್ರೆ ಅವ್ರು ಅದನ್ನ ತಗೊಳ್ಳೋದೇ ಇಲ್ಲ, ನೋಡೋದು ಇಲ್ಲ. ಯಾಕೆ ಅಂತ ಕೇಳಿದ್ರೆ ಈ ಊರಲ್ಲಿರೋ ಎಲ್ರು ಆ ರೇಂಜರು ಒಬ್ರಿಗೊಬ್ರು ಸಂಬಂಧ ಅಂತ ಹೇಳ್ತಾರೆ. ನಮಗೂ ಪೊಲೀಸ್ ಸ್ಟೇಷನ್ಗೂ ಮನೆಗೂ ತಿರುಗಿ ತಿರುಗಿ ಸಾಕಾಗೋಯ್ತು. ಹಾಗಿದ್ರೆ ಕಾಡಲ್ಲಿರೋ ಮೃಗಕ್ಕಿಂತ ಮನುಷ್ಯರೇ ಕ್ರೂರವಾಗಿ ಮೃಗಕ್ಕಿಂತ ಕಡಿಯಾಗಿ ಬಾಳ್ತಾ ಇದಾರಿಲ್ಲಿ.